ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸಿಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಈ ಒಂದು ಆಫರ್ ಜಸ್ಟ್ 2 ಡೇಸ್ ಇರುತ್ತೆ, ಇವತ್ತು ಮತ್ತೆ ನಾಳೆ. ಸೊ ನಾಳೆವರೆಗೂ ನೀವು ಎಷ್ಟು ಜನ ಬೇಕಾದ್ರೂ ಬುಕ್ ಮಾಡ್ಕೋಬಹುದು. ಸೊ ಆನ್ ಟೈಮ್ಗೆ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ತುಂಬಾ ಜನ ಅದು ಕೇಳ್ತೀರಾ, ಮ್ಯಾಮ್ 333 ರುಪೀಸ್ ಪೇ ಮಾಡಿದ್ಮೇಲೆ ವಾಯ್ಸ್ ನೋಟ್ ಅಲ್ಲಿ ಕಳಿಸ್ತೀರಾ, ಫೋನ್ ಕಾಲ್ ರೀಡಿಂಗ್ ಇರತ್ತಾ ಅಂತ ತುಂಬಾ ಜನ ಕೇಳ್ತೀರಾ. ಸೊ ಈ ಒಂದು ನನ್ನ ಹತ್ರ ನೀವು ಯಾವ್ದೇ ರೀಡಿಂಗ್ ತಗೊಂಡ್ರು ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಇರುತ್ತೆ. ನಾಟ್ ಲೈಕ್ ವಾಯ್ಸ್ ನೋಟ್ ಮೆಸೇಜಸ್ ಅಲ್ಲಿ ನಾನು ಯಾವ್ದಕ್ಕೂ ರಿಪ್ಲೈ ಮಾಡಲ್ಲ, ಓನ್ಲಿ ಫಾರ್ ಫೋನ್ ಕಾಲ್ ಅಲ್ಲಿ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಓಕೆ, ಸೊ ವೇಟ್ ಮಾಡಿ. ಪೇಮೆಂಟ್ ನಾನು ಯಾವ ನಂಬರ್ಗೆ ಮಾಡಿ ಅಂತ ಹೇಳ್ತೀನೋ ಅದೇ ನಂಬರ್ಗೆ ಪೇ ಮಾಡಿ. ದಯವಿಟ್ಟು ನಂಗೆ ಗೊತ್ತಿಲ್ಲದೆ ಪೇಮೆಂಟ್ ನ ಮಾಡಕ್ ಹೋಗ್ಬೇಡಿ. ಸೊ ಇದೊಂದು ಟಿಪ್ ಅಂತ ಹೇಳ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ಯಾರು ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಬ್ರೇಕಪ್ ಆಲ್ರೆಡಿ ಆಗಿದೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೀವು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಅವರು ನೀವಿಲ್ದೆ ಅವ್ರ ಲೈಫಲ್ಲಿ ಯಾವ ತರ ಇದ್ದಾರೆ, ಅವರು ಖುಷಿಯಾಗಿದ್ದಾರಾ, ಅನ್ಹ್ಯಾಪಿ ಆಗಿದ್ದಾರಾ, ದುಃಖದಲ್ಲಿದ್ದಾರಾ, ಅವ್ರ ಲೈಫ್ ಹೆಂಗ್ ನಡೀತಾ ಇದೆ, ನೀವಿಲ್ದೆ ಅವ್ರ ಲೈಫ್ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ತಿಳ್ಕೊಳ್ಳುವಂತ ಕುತೂಹಲ ನಿಮ್ಗಿದ್ದೇ ಇರುತ್ತೆ. ಸೊ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ಓಕೆ, ಸೊ ಇವಾಗ ಕಾರ್ಡ್ಸ್ ನ ಶಫಲ್ ಮಾಡೋಣ. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಯಾವ ತರ ಇದ್ದಾರೆ. ಓಕೆ, 10 ಆಫ್ ಸೋರ್ಸ್ ಇದೆ. ಓಕೆ, ಅಂಡ್ 8 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್, 2 ಆಫ್ ವಾಂಡ್ಸ್, ಫುಲ್ ಕಾರ್ಡ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪರೆನ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪರೆನ್ಸ್ ಇದೆ ಅಂಡ್ ವಿ ಹ್ಯಾವ್ ಫೂಲ್ ಅಂಡ್ 2 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್ ಕಂಟಿನ್ಯೂಸ್ ಆಗಿ ಬಂದಿದೆ. ಓಕೆ, ಅಂಡ್ 10 ಆಫ್ ಸೋರ್ಸ್ ಇದೆ. ಸೊ ಗೈಸ್, ಅಂಡ್ 8 ಆಫ್ ವಾಂಡ್ಸ್. ಸೊ ಇದೆಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನೋಡಿ, 2 ಆಫ್ ವಾಂಡ್ಸ್ ಮತ್ತೆ 3 ಆಫ್ ವಾಂಡ್ಸ್. ಸೊ ಇದನ್ನ ಏನ್ ಇನ್ಸಿಸ್ಟ್ ಮಾಡುತ್ತೆ ಅಂದ್ರೆ, ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಅಂದ್ರೆ ಇವರು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಮೇ ಬಿ ಅವರು ನಿಮ್ಮನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿರ್ಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇದ್ದೀರಾ ಅಂತ ಅಂದ್ರೆ ಅವರು ರೀಲ್ಸ್ ನ ನೋಡುವಾಗ ನಿಮ್ ರೀಲ್ ಬಂದಿರಬಹುದು. ಸೊ ಇತ್ತೀಚೆಗೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಸಬ್ ಕಾನ್ಶಿಯಸ್ಲಿ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಸೊ ಮ್ಯಾನಿಫೆಸ್ಟ್ ಮಾಡಿದಾಗಿಂದ ಅವರು ನಿಮ್ಮ ಹೆಸರು ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಕೇಳ್ತಾ ಇರ್ಬೋದು, ಅಥವಾ ನಿಮ್ ರೀಲ್ಸ್ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಣಿಸಿರ್ಬೋದು, ಅಥವಾ ನಿಮ್ಮ ಪ್ರೊಫೈಲ್ ಅಲ್ಲೂ ಹೋಗಿ ಚೆಕ್ ಮಾಡ್ತಿರ್ಬೋದು. ನಿಮ್ ಲೈಫ್ ನೀವ್ ಏನ್ ಮಾಡ್ತಾ ಇದ್ರ, ಹೇಗ್ ನಡೀತಿದೆ ನಿಮ್ ಜೀವನ, ಎಲ್ಲಾನು ತಿಳ್ಕೊತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಈ ಒಂದು ಕ್ಷಣದಲ್ಲಿ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ನೀವ್ ಹೆಂಗಿದ್ದೀರಾ, ನಿಮ್ ಜೀವನ ಹೆಂಗಿದೆ, ನಿಮ್ ಜೀವನದಲ್ಲಿ ಯಾವ ತರ ನೀವಿದ್ದೀರಾ, ಖುಷಿಯಾಗಿದ್ದೀರಾ, ಎಲ್ಲಾನು ನಿಮ್ಮ ಹತ್ರ ಬಂದು ಕೇಳಬೇಕು. ಮೇ ಬಿ ಒಂದ್ ವ್ಯಕ್ತಿ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಇದ್ದಾರೆ. ಯಾಕೆಂತ ಅಂದ್ರೆ ತುಂಬಾ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಬ್ರೇಕಪ್ ಆಗಿ, ಸಪರೇಟ್ ಆಗಿ. ಸೊ ಈ ಒಂದು ಸಮಯದಲ್ಲಿ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಅಂತೂ ಖಂಡಿತ ಆಗಿದೆ. ಬಿಕಾಸ್ ಟೆಂಪರೆನ್ಸ್ ಇರೋದ್ರಿಂದ, ಬಾಟಮ್ ಆಫ್ ದಿ ಕಾರ್ಡ್ ಟೆಂಪರೆನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಅವ್ರೇನ್ ತಪ್ಪು ಮಾಡಿದ್ದಾರೆ, ಏನ್ ತಪ್ಪು ಡಿಸಿಷನ್ಸ್ ತಗೊಂಡಿದ್ದಾರೆ, ಅಥವಾ ಆ ಒಂದು ವ್ಯಕ್ತಿ ನಿಮ್ಗೆ ಎಷ್ಟು ಹರ್ಟ್ ಮಾಡಿದ್ದಾರೆ, ಎಷ್ಟು ಪೇನ್ ಮಾಡಿದ್ದಾರೆ, ಅದೆಲ್ಲಾನು ಅವ್ರಿಗೆ ರಿಯಲೈಸೇಷನ್ ಆಗಿದೆ. ದಟ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್ ವೆರಿ ಡಿಸಪಾಯಿಂಟೆಡ್. ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾಗ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಖುಷಿಯಾಗಿ ನೋಡ್ಕೊಂಡಿಲ್ಲ, ಅವ್ರಿಗೆ ತುಂಬಾ ದುಃಖ ಕೊಟ್ಟಿದ್ದೀನಿ, ಅವ್ರಿಗೆ ತುಂಬಾ ಕಾಟ ಕೊಟ್ಟಿದ್ದೀನಿ, ಅವ್ರಿಗೆ ತುಂಬಾ ಕಾಲ ಎಳ್ದಿದ್ದೀನಿ, ಅವಮಾನ ಮಾಡಿದೀನಿ, ಅನುಮಾನ ಪಟ್ಟಿದ್ದೀನಿ, ಇದೆಲ್ಲಾನು ಅವ್ರ ಜೊತೆಗಿದ್ದಾಗ ಮಾಡಿದೀನಿ. ಬಟ್ ಇವಾಗ ಅವ್ರ ಲೈಫ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ, ಇಂಥ ಒಳ್ಳೆ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋ ಒಂದು ಗಿಲ್ಟ್ ಖಂಡಿತವಾಗ್ಲೂ ಇದೆ, ರಿಗ್ರೆಟ್ ಇದೆ. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ನಾನು ತುಂಬಾ ಸತಿ ತುಂಬಾ ಜನಕ್ಕೆ ರೀಡಿಂಗ್ಸ್ ಅಲ್ಲಿ ಅದೇ ಹೇಳೋದು, ಯು ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿವನ್ ಫ್ರಮ್ ದೇರ್ ಕರೆಂಟ್ ಸಿಚುಯೇಷನ್. ಅವರ ಕರೆಂಟ್ ಪರಿಸ್ಥಿತಿನ ನೋಡಿ ಒಬ್ಬ ಮನುಷ್ಯನ ನೀವು ಅಳಿಬಾರ್ದು. ಸೊ ಅಳಿದಾಗ ಏನಾಗುತ್ತೆ ಗೊತ್ತಾ, ಸೊ ನಿಮಗೆ ಗೊತ್ತಿರಲ್ಲ ಅವ್ರ ಲೈಫ್ ಅಲ್ಲಿ ಅವ್ರು ಯಾವ ತರ ಮುಂದೆ ಎದ್ದು ಬರ್ತಾರೆ ಅಂತ. ಸೊ ಅದಕ್ಕೆ ಹೇಳ್ತಾರೆ, ನಾವು ನಮ್ಮ ಸಿಚುಯೇಷನ್ ನಾವು ಬಿಟ್ಕೊಡ್ಬಾರ್ದು, ಗಿವ್ ಅಪ್ ಮಾಡದೆ ನಾವು ಮುಂದೆ ಹೋಗ್ತಾ ಇರ್ಬೇಕು ಅಂತ. ಸೊ ಇವ್ರನ್ನ ನೀವು ಅಂದ್ರೆ
ನಿಮ್ಮನ್ನ ಅವರು ನಿಮ್ಮ ಪಾರ್ಟ್ನರ್ ತುಂಬಾ ಅವಮಾನ ಮಾಡಿದ್ದಾರೆ, ಅನುಮಾನ ಪಟ್ಟಿದ್ರೆ ನಿನ್ ಕೈಲಿ ಏನಾಗತ್ತೆ, ನಿನ್ ಜೀವನದಲ್ಲಿ ನೀನ್ ಮುಂದೆ ಬಂದ್ಬಿಡ್ತೀಯಾ, ನಿನ್ ಜೀವನದಲ್ಲಿ ನೀನ್ ಹಿಂಗೆ ಇರ್ತೀಯಾ, ನೋಡ್ಬಿಡೋಣ, ಇದೆಲ್ಲ ಚಾಲೆಂಜ್ ಅಲ್ಲ ನೀವು ತಗೊಂಡು ಮೇ ಬಿ ಯು ಹ್ಯಾವ್ ರೇಸ್ ಲೈಕ್ ಅ ಫಿನಿಕ್ಸ್. ಸೊ ಈ ರೀತಿ ಒಂದು ಒಳ್ಳೆ ಮಟ್ಟದಲ್ಲಿ ಹೆಸರು ಮಾಡಿದೀರಾ ಅಂತಾನು ಕೂಡ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಸ್ಟೇಬಲ್ ಆಗಿದ್ದೀರಾ, ನಿಮ್ಮ ಮೈಂಡು ಎಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಮಾಡ್ಕೊಳ್ದೆ, ಡಿವಿಯೇಟ್ ಆಗದೆ ನೀವು ನಿಮ್ಮ ಲೈಫ್ ಅಲ್ಲಿ ತುಂಬಾ ಮುಂದೆ ಬರ್ತಾ ಇದ್ರ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರ. ಇದನ್ನೆಲ್ಲ ನೋಡಿದಾಗ ಇವತ್ತು ನಾನು ಅವ್ರ ಜೊತೆಗಿದ್ದಿದ್ರೆ ಪ್ರಾಬಬ್ಲಿ ನನ್ನ ಲೈಫಲ್ಲಿ ಇವತ್ತೆಲ್ಲ ಇರ್ತಾ ಇತ್ತು ಅನ್ನೋದು ಅವ್ರಿಗೆ ತುಂಬಾನೇ ರಿಗ್ರೆಟ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್. ಸೊ ಇಂಥ ವ್ಯಕ್ತಿನ ನಾನು ಕಳ್ಕೋಬಾರ್ದಾಗಿತ್ತು ಅಂತ ತುಂಬಾನೇ ಡಿಪ್ರೆಷನ್ ಕೂಡ ಮೇ ಬಿ ಈ ಒಂದು ವ್ಯಕ್ತಿ ಇರ್ಬೋದು. ಓಕೆ, 10 ಆಫ್ ಸೋರ್ಸ್ ಇದೆ. ನೀವಿಲ್ದೆ ಅವ್ರ ಲೈಫಲ್ಲಿ ಸಂತೋಷವಾಗಿದ್ದಾರ ಅಂದ್ರೆ ನೋ. ಯಾಕಂತಂದ್ರೆ 10 ಆಫ್ ಸೋರ್ಸ್ ಇದೆ. ನೋಡಿ, ಜೀವನದಲ್ಲಿ ನಾವೇನ್ ನೋಡ್ತೀವಿ, ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನ ಲೈಫಲ್ಲಿ ಎಲ್ಲಾನು ಚೆನ್ನಾಗಿದೆ ಅಂತ ಏನೂ ಇಲ್ಲ. ಸೊ ಅದೇ ರೀತಿ ಈ ಒಂದು ವ್ಯಕ್ತಿ ಮೇ ಬಿ ಪ್ರತಿಯೊಬ್ಬರ ಹತ್ರನೂ ನಾನು ಚೆನ್ನಾಗಿದ್ದೀನಿ, ನನ್ನ ಜೀವನದಲ್ಲಿ ಏನೂ ತೊಂದರೆ ಇಲ್ಲ ಅಂತ ತೋರಿಸ್ಕೊತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಸ್ಯಾಡ್ ಅಂಡ್ ಇವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ತುಂಬಾ ಸಾಲ ಮಾಡ್ಕೊಂಡಿರ್ಬೋದು, ತುಂಬಾನೇ ಎಲ್ಲಾ ಕಡೆನೂ ಅವ್ರಿಗೆ ಅವಮಾನ ಆಗಿರ್ಬೋದು, ಅವ್ರು ಯಾರನ್ನ ನನ್ನ ವ್ಯಕ್ತಿ ಅಂತ ಅನ್ಕೊಂಡಿದ್ರು ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿರ್ಬೋದು, ಸಮಥಿಂಗ್ ಇವ್ರಿಗೆ ತುಂಬಾನೇ ಅವ್ರ ಲೈಫಲ್ಲಿ ಹೇಟ್ ಮಾಡ್ತಾ ಇದಾರೆ. ಅವ್ರ ಜೀವನನೇ ಬೇಡ ಅಂತ ಅವ್ರಿಗೆ ಅನಿಸ್ತಾ ಇದೆ, ಜಿಗುಪ್ಸೆ ಬರ್ತಾ ಇದೆ. ಸೊ ಈ ರೀತಿ ಎಲ್ಲ ಅವ್ರ ಲೈಫಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಯಾರಿಗೂ ನಾವು ಮೋಸ ಮಾಡಬಾರ್ದು, ನಂಬಿಕೆ ಕಳ್ಕೋಬಾರ್ದು ಅಂತ. ಈ ಒಂದು ವ್ಯಕ್ತಿ ನಿಮ್ಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ, ಅವ್ರಿಗೆ ನಂಬಿಕೆ ದ್ರೋಹ ಆಗ್ತಾ ಇದೆ. ಸೊ ನಿಮಗೆ ಮೋಸ ಮಾಡಿದ್ದಾರೆ, ಬೇರೆಯವರು ಅವ್ರಿಗೆ ಮೋಸ ಮಾಡಿದ್ದಾರೆ. ಸೊ ಇದನ್ನ ನೋಡಿದಾಗ ಇಟ್ಸ್ ಆಲ್ ಅಬೌಟ್ ದ ರೆಸಿಪ್ರೊಕೇಶನ್ ಆಫ್ ದ ಕರ್ಮ. ಸೊ ನಾವ್ ಏನ್ ಮಾಡ್ತೀವಿ ಒಳ್ಳೇದು. ಕರ್ಮ ಇಸ್ ನಾಟ್ ಅ ಪನಿಷ್ಮೆಂಟ್. ನೋಡಿ, ಕರ್ಮ ಅಂದ್ರೆ ನೀವು ಮಾಡುವಂತ ಕೆಲ್ಸನ ಕರ್ಮ ಅಂತ ಕರೀತಾರೆ. ಸೊ ಒಳ್ಳೆ ಕೆಲಸ ಮಾಡ್ರೆ ನಮ್ಗೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ಇದು ರಿಫ್ಲೆಕ್ಷನ್ ಆಫ್ ಯುವರ್ ಆಕ್ಷನ್. ಸೊ ಏನೋ ಒಂದು ಎಲ್ಲಾರ್ಗು ಮೋಸ ಮಾಡಿ ನೀವು ಹೋಗ್ಬಿಟ್ಟು ದೇವ್ರ ಹತ್ರ ಹೋಗಿ ನೀವು ಪೂಜೆ ಮಾಡ್ತೀರಾ ಅಂದ್ರೆ ಖಂಡಿತ ನೀವೇನ್ ಪ್ರೇಯರ್ ಮಾಡಿದ್ರು ಅದು ವರ್ಕ್ ಆಗಲ್ಲ. ಸೊ ಫಸ್ಟ್ ಒಬ್ಬರಿಗೆ ಗೌರವ ಕೊಡೋಕ್ ಕಲ್ತ್ಕೋಬೇಕು. ಕೆಲವೊಂದ್ ಕಡೆ ನಿಮ್ಮನ್ನ ಅವರು ಗೌರವನೇ ಕೊಟ್ಟಿಲ್ಲ, ನಿಮ್ಮ ಜೊತೆಗಿದ್ದಾಗ ತುಂಬಾ ಹೀಯಾಳಿಸಿದ್ದಾರೆ. ನೋಡು ಅವ್ರು ಹೆಂಗಿದ್ದಾರೆ, ನೀನ್ ಹಿಂಗಿದ್ಯಾ, ಈ ರೀತಿ ಎಲ್ಲ ಕಂಪ್ಯಾರಿಸನ್ ಮಾಡಿರೋದು, ಇದೆಲ್ಲಾನು ಹಾಕಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ನನ್ನಂತ ಒಂದು ದೊಡ್ಡ ವ್ಯಕ್ತಿ ಯಾರು ಇಲ್ಲ ಅಂತ. ಓಕೆ, ಸೊ ಖಂಡಿತವಾಗ್ಲೂ ದೇ ಆರ್ ನಾಟ್ ಹ್ಯಾಪಿ. ಸೊ ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿದ್ದೀರಾ. ಸೊ ಈ ಒಂದು ಲೈಫ್ನ ಹಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್.